ಸಾಲುಮರದ ತಿಮ್ಮಕ್ಕ ರಾಜ್ಯದ ಪ್ರಸಿದ್ಧ ಪರಿಸರವಾದಿ, ವೃಕ್ಷಮಾತೆ, ಮರಗಳ ಮಹಾತಾಯಿ, ಪದ್ಮಶ್ರೀ ಪುರಸ್ಕೃತೆ. ಇಂಥ ಸಾಲುಮರದ ತಿಮ್ಮಕ್ಕನ ಜೀವನದ ಹಾದಿ ಹೇಗಿತ್ತು, ಅನುಭವಿಸಿದ ಕಷ್ಟಗಳೇನು, ಕೊನೆ ಆಸೆ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ನೀವು ಕೂಡ ಸಾಲುಮರದ ತಿಮ್ಮಕ್ಕನನ್ನ ಇಷ್ಟಪಡೋದಾದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. 1911 ಜೂನ್ 30ರಂದು ಜನನ. ಫ್ರೆಂಡ್ಸ್, ಸಾಲುಮರದ ತಿಮ್ಮಕ್ಕ ಹುಟ್ಟಿದ್ದು 1911 ಜೂನ್ 30ನೇ ತಾರೀಕು. ಅಂದಿನ ಮೈಸೂರು ಸಾಮ್ರಾಜ್ಯದ ಕಕ್ಕೇನಹಳ್ಳಿ ಎಂಬಲ್ಲಿ. ಈಗ ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿದೆ. ಇವರಿಗೆ 3 ಸಹೋದರರು, 2 ಸಹೋದರಿಯರು. ಇವರದ್ದು ದಲಿತ ಸಮುದಾಯ, ಕಡು ಬಡ ಕುಟುಂಬ. ಶಿಕ್ಷಣ ಇಲ್ಲ. ತಂದೆ ಜೊತೆಗೆ ಹೊಲದಲ್ಲಿ ಜೀತ. ತಿಮ್ಮಕ್ಕ ಹುಟ್ಟಿದ್ದು ಕಡು ಬಡ ಕುಟುಂಬದಲ್ಲಿ. ಹಾಕೋಕೆ ಸರಿಯಾಗಿ ಬಟ್ಟೆಯೂ ಇರಲಿಲ್ಲ. ಚಿಕ್ಕಂದಿನಲ್ಲೇ ತಂದೆ ಜೊತೆ ಕೆಲಸಕ್ಕೆ ಇಳಿದ ಇವರು ಶಾಲೆಯಿಂದ ದೂರವಾದರು. ಅಂದಹಾಗೆ ಇವರ ತಂದೆ ಬೇರೆಯವರ ಹೊಲದಲ್ಲಿ ಜೀತ ಮಾಡ್ತಿದ್ರು. ಅದರಂತೆ ತಿಮ್ಮಕ್ಕ ಕೂಡ ಮಣ್ಣು ಹೊರೋದ್ರಿಂದ ಹಿಡಿದು ಸೌದೆ ಮಾಡೋದು, ನಾಟಿ ಮಾಡೋದು, ಕಳೆ ಕೀಳೋದು, ಜಾನುವಾರುಗಳನ್ನು ಮೇಯಿಸೋದು ಮುಂತಾದ ಕೆಲಸವನ್ನ ಮಾಡ್ತಿದ್ರು. ಕೆಲವೊಮ್ಮೆ ಮುತ್ತುಗದ ಎಲೆಗಳನ್ನು ಕಿತ್ತು ಮಾರ್ತಿದ್ರು. ಅದರಿಂದ ಬರ್ತಿದ್ದ ಹಣವನ್ನ ತಾಯಿಗೆ ಕೊಡ್ತಿದ್ರು. ಚಿಕ್ಕ ವಯಸ್ಸಿನಲ್ಲೇ ಮದುವೆ. ಹುಲಿಕಲ್ನಲ್ಲಿ ಗಂಡನ ಮನೆ. ಇಂತಹ ತಿಮ್ಮಕ್ಕ ತಮ್ಮ 16ನೇ ವಯಸ್ಸಲ್ಲಿ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲು ಚಿಕ್ಕಯ್ಯ ಎಂಬುವವರನ್ನ ಮದುವೆಯಾದರು. ಆದರೆ ವರ್ಷಗಳೇ ಉರುಳಿದರೂ ಈ ದಂಪತಿಗೆ ಮಕ್ಕಳಾಗಲಿಲ್ಲ. ಬಂಜೆ, ಅದು ಇದು ಅಂತ ಅತ್ತೆಯಿಂದ ಹಿಡಿದು ಹಲವರು ನಿಂದಿಸೋಕೆ ಶುರು ಮಾಡ್ತಾರೆ. ಕೊನೆಗೆ ಬಾಲಕನೊಬ್ಬನನ್ನ ದತ್ತು ಪಡೆದ್ರು. ಆದರೆ ಆ ಬಾಲಕನ ತಂದೆ ತಾಯಿಯನ್ನ ಟೀಕಿಸಿದರು. ಹೀಗಾಗಿ ಅವರು ತಮ್ಮ ಮಗನನ್ನ ವಾಪಸ್ ಕರೆದುಕೊಂಡು ಹೋದ್ರು. ಗಂಡನ ಜೊತೆ ಕೂಲಿ ಕೆಲಸ, ಗಿಡಗಳನ್ನ ನೆಟ್ಟಿದ್ದೇ ರೋಚಕ. ಮದುವೆ ಬಳಿಕ ತಿಮ್ಮಕ್ಕ ಗಂಡನ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಒಂದ್ಸಲ ಜಲ್ಲಿ ಒಡೆಯೋಕೆ ಹೋದಾಗ ಜಲ್ಲಿಯ ಪೀಸ್ ಬಲಗಣ್ಣಿಗೆ ಹಾರಿ ಸ್ವಲ್ಪ ದೃಷ್ಟಿಯನ್ನು ಕಳ್ಕೊಂಡ್ರು. ಈ ದಂಪತಿ 1940-50ರ ದಶಕದಲ್ಲಿ ಗಿಡಗಳನ್ನು ನೆಡೋಕೆ ಶುರು ಮಾಡ್ತಾರೆ. ಅಂದಹಾಗೆ ಹುಲಿಕಲ್ನಲ್ಲಿ ಆಗ ಮಣ್ಣಿನ ರಸ್ತೆ ಇತ್ತು. ರಸ್ತೆ ಅಕ್ಕಪಕ್ಕ 3-4 ಆಲದ ಮರಗಳಿದ್ವು. ಆಲದ ಕೊಂಬೆಗಳನ್ನು ಕಟ್ ಮಾಡಿದ ಗಂಡ ಆ ಕಡ್ಡಿಗಳನ್ನು ರಸ್ತೆಯ ಪಕ್ಕದಲ್ಲೇ ನೆಟ್ಟರು. ಇದನ್ನ ನೋಡಿದ ತಿಮ್ಮಕ್ಕ ಕೂಡ ಪಾತಿ ಮಾಡಿ ಸಾಲಾಗಿ ಕಡ್ಡಿಗಳನ್ನು ನೆಟ್ಟರು. ನಂತರ ಪ್ರತಿನಿತ್ಯ ಮಡಿಕೆಯಲ್ಲಿ ನೀರು ತಂದು ಹಾಕ್ತಿದ್ರು. ಗಿಡ ಚಿಗುರೋಕೆ ಶುರು ಮಾಡಿದಾಗ ಜಾನುವಾರುಗಳು ಅದರ ಎಲೆಗಳನ್ನು ತಿಂತಾವೆ ಅಂತೇಳಿ ಈಚಲು ಮರದ ಗೆಲ್ಲುಗಳನ್ನು ಅದಕ್ಕೆ ಕಟ್ಟಿದರು. ಹೀಗೆ ಮಕ್ಕಳಿಲ್ಲದ ದಂಪತಿ ಗಿಡಗಳನ್ನೇ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡುತ್ತಾ ಬಂದರು. ವರ್ಷಕ್ಕೆ 10-20 ಗಿಡಗಳಂತೆ 15 ವರ್ಷಗಳ ಕಾಲ ನೆಟ್ಟರು. ಇದರ ಪರಿಣಾಮ ಹುಲಿಕಲ್ನಿಂದ ಕುದೂರು ಸಂಪರ್ಕಿಸುವ ರಸ್ತೆಯ ಇಕ್ಕೆಲಗಳಲ್ಲಿ 100 ಮರಗಳು ತಲೆ ಎತ್ತಿದವು. ಅರಣ್ಯ ಇಲಾಖೆ ಸುಬರ್ದಿಗೆ. ಮರದ ಕೊಂಬೆಗಳು ಕಡಿಸಿದ ಗಂಡನ ಬಂಧನ. ತಿಮ್ಮಕ್ಕ ಮತ್ತು ಗಂಡ ನೆಟ್ಟು ಪೋಷಿಸಿದ ಗಿಡ ಮರಗಳು 1960-70ರ ದಶಕದಲ್ಲಿ ಅರಣ್ಯ ಇಲಾಖೆಯ ಸುಪರ್ದಿಗೆ ಹೋದವು. ಹೀಗಿದ್ದರೂ ಅವುಗಳನ್ನು ರಕ್ಷಿಸೋ ಕೆಲಸವನ್ನ ದಂಪತಿ ಬಿಡಲಿಲ್ಲ. ಈ ನಡುವೆ ಮರವೊಂದರ ಕೊಂಬೆಯನ್ನ ಕಡಿಯಲು ತಿಮ್ಮಕ್ಕನ ಗಂಡ ಮುಂದಾದಾಗ ವಿಚಾರ ಗೊತ್ತಾಗುತ್ತಿದ್ದಂತೆ ಅರಣ್ಯ ಇಲಾಖೆಯವರು ತಿಮ್ಮಕ್ಕನ ಗಂಡನನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಕೊನೆಗೆ ತಿಮ್ಮಕ್ಕ ಕಾಡಿ ಬೇಡಿ 1 ವಾರದ ಬಳಿಕ ಗಂಡನನ್ನ ಬಿಡಿಸಿಕೊಂಡು ಬಂದಿದ್ರು. ಜೈಲಿಂದ ಬಂದ ಬಳಿಕ ತಿಮ್ಮಕ್ಕನ ಗಂಡನ ಆರೋಗ್ಯ ಹದಗೆಟ್ಟಿತು. ಹಾಸಿಗೆ ಹಿಡಿದರು. ತಿಮ್ಮಕ್ಕನಿಗೆ ಅದೇ ಚಿಂತೆ ಆಯಿತು. ಯಾರು ನೆರವಿಗೆ ಬರಲಿಲ್ಲ. ಕೊನೆಗೆ 1991ರಲ್ಲಿ ಗಂಡ ನಿಧನರಾದರು. ಹುಲಿಕಲ್ನಲ್ಲಿ ಶಾಮನೂರು ಪ್ರಯಾಣ. ಮರಗಳನ್ನ ನೋಡಿ ತಿಮ್ಮಕ್ಕಗೆ ಸಹಾಯ. ಅದು 1994-95ರ ಸಮಯ. ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮವೊಂದರ ನಿಮಿತ್ತ ದಾವಣಗೆರೆಯಿಂದ ರಾಮನಗರಕ್ಕೆ ಬರುತ್ತಿದ್ದರು. ಈ ವೇಳೆ ಹುಲಿಕಲ್ ಕುದೂರು ಮಾರ್ಗದಲ್ಲಿ ಸಂಚರಿಸುವಾಗ ರಸ್ತೆಯ ಇಕ್ಕೆಲಗಳಲ್ಲಿದ್ದ ಮರವನ್ನ ನೋಡಿ ತುಂಬಾನೇ ಖುಷಿಪಟ್ಟರು. ಜೊತೆಗೆ ಇದರ ಹಿಂದೆ ತಿಮ್ಮಕ್ಕ ದಂಪತಿಯ ಶ್ರಮ ಇದೆ ಅನ್ನೋದನ್ನ ಅರಿತು ತಿಮ್ಮಕ್ಕನನ್ನ ಮಾತನಾಡಿಸಲು ಗುಡಿಸಲು ಬಳಿ ಬಂದರು. ಹೀಗೆ ಬಂದವರು 5,000 ರೂಪಾಯಿ ದುಡ್ಡು ಕೊಟ್ಟು ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಿಮ್ಮಕ್ಕನ ಸಾಧನೆಯನ್ನ ಶ್ಲಾಘಿಸಿದರು. ಅಂದಹಾಗೆ ಶಾಮನೂರು ಶಿವಶಂಕರಪ್ಪ ಕೊಟ್ಟ 5,000 ರೂಪಾಯಿ ತಿಮ್ಮಕ್ಕನಿಗೆ ತುಂಬಾನೇ ಸಹಾಯವಾಯಿತು. ಇದರಿಂದ ವ್ಯಕ್ತಿಯೊಬ್ಬರ ಬಳಿ ತಾವು ಪಡೆದಿದ್ದ ಸಾಲವನ್ನ ಚಕ್ರ ಬಡ್ಡಿ ಸಮೇತ ತೀರಿಸಿದ್ರು. ತಿಮ್ಮಕ್ಕ ಪ್ರಧಾನಿ ದೇವೇಗೌಡರಿಂದ ಪ್ರಶಸ್ತಿ. ವೃಕ್ಷಮಾತೆಗೆ ಸಾಲು ಸಾಲು ಗೌರವ. 1996ರಲ್ಲಿ ಪ್ರಧಾನಿ
ದೇವೇಗೌಡರಿಂದ ಪ್ರಶಸ್ತಿ, ವೃಕ್ಷಮಾತೆಗೆ ಸಾಲು ಸಾಲು ಗೌರವ. 1996ರಲ್ಲಿ ಪ್ರಧಾನಿಯಾಗಿದ್ದ ದೇವೇಗೌಡರ ಕಿವಿಗೂ ತಿಮ್ಮಕ್ಕನ ಸಾಧನೆಯ ವಿಚಾರವಿತ್ತು. ದೆಹಲಿಗೆ ಕರೆಸಿ ನ್ಯಾಷನಲ್ ಸಿಟಿಜನ್ಸ್ ಅವಾರ್ಡ್ಸ್ ಕೊಟ್ಟು ಗೌರವಿಸಿದರು. ಬಳಿಕ ಸಾಲು ಸಾಲು ಪ್ರಶಸ್ತಿಗಳು ಹುಡುಕಿಕೊಂಡು ಬರೋದಕ್ಕೆ ಶುರುವಾದವು. 1997ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿನ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ. ಪಠ್ಯ ಪುಸ್ತಕಗಳಲ್ಲೂ ತಿಮ್ಮಕ್ಕನ ಸ್ಟೋರಿ ಬಂತು. ಎಲ್ಲರ ಮನೆ ಮಾತಾದರು. ಸಾಲುಮರದ ತಿಮ್ಮಕ್ಕ ಕೊನೆಗೂ ಸಿಕ್ಕಿದ ದತ್ತುಪುತ್ರ. ಇಂತಹ ಸಾಲುಮರದ ತಿಮ್ಮಕ್ಕ 2005ರಲ್ಲಿ ಉಮೇಶ್ BN ಎಂಬ ಹುಡುಗನನ್ನ ದತ್ತು ಪಡೆದು, ಮೂಲತಃ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಳ್ಳೂರಿನವರಾದ ಉಮೇಶ್ ಚಿಕ್ಕಂದಿನಂದೇ ಪರಿಸರ ಪ್ರೇಮಿ, ತಿಮ್ಮಕ್ಕನ ದೊಡ್ಡ ಅಭಿಮಾನಿ. ಇಂತಹ ತಿಮ್ಮಕ್ಕ 2014ರಲ್ಲಿ ಕಾಮಿಡಿಯನ್ ಕಮ್ ಪರಿಸರವಾದಿ ವಾಸ್ತು ಪ್ರಿಮ್ಲಾನಿ ವಿರುದ್ಧ ಕೇಸ್ ಹಾಕಿದರು. ತಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು NGO ನಡೆಸುತ್ತಿದ್ದಾರೆ ಅನ್ನೋದು ತಿಮ್ಮಕ್ಕನ ಆರೋಪವಾಗಿತ್ತು. 2017 ಹದಗೆಟ್ಟಿತು ಆರೋಗ್ಯ. 2017ರಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ನಿಂದಾಗಿ ಬೆಂಗಳೂರಿನ ಆಸ್ಪತ್ರೆಯನ್ನ ಸೇರಿದ್ರು ತಿಮ್ಮಕ್ಕ. ಪರಿಸ್ಥಿತಿ ಗಂಭೀರ ಅಂತೆಲ್ಲ ಸುದ್ದಿಯಾಯಿತು. ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಸಚಿವೆ ಉಮಾಶ್ರೀ ಅವರು ಹೇಳಿದ್ರು. 10 ಲಕ್ಷದ ಚೆಕ್ ಕೂಡ ಬಂತು. ಆದರೆ ಅದನ್ನು ಸ್ವೀಕರಿಸದ ತಿಮ್ಮಕ್ಕ, ನನಗೆ ಸಿದ್ದರಾಮಯ್ಯ ಸಹಾಯ ಮಾಡೋದಾದರೆ ಪರ್ಮನೆಂಟ್ ಪರಿಹಾರ ಕೊಡಬೇಕು ಅಂದರು. ಆ ಪರ್ಮನೆಂಟ್ ಪರಿಹಾರ ಏನು ಅನ್ನೋದು ಸ್ಪಷ್ಟವಿಲ್ಲ. ನಂತರ ಗುಣಮುಖರಾಗಿ ಬೆಂಗಳೂರಿನ ಬಾಡಿಗೆ ಮನೆಯನ್ನು ಸೇರಿದರು. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ಇಂತಹ ಸಾಲುಮರದ ತಿಮ್ಮಕ್ಕಗೆ 2019ರಲ್ಲಿ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಲಾಯಿತು. ಈ ವೇಳೆ ರಾಷ್ಟ್ರಪತಿಗಳ ಹಣೆ ಮುಟ್ಟಿ ಆಶೀರ್ವದಿಸಿದ್ದು ಹಲವರ ಮೆಚ್ಚುಗೆಗೆ ಪಾತ್ರವಾಯಿತು. 2025ರಲ್ಲಿ ನಿಧನ. ಕೊನೆ ಆಸೆ ಏನು? 2025ರ ನವೆಂಬರ್ ಮೊದಲ ವಾರದಲ್ಲಿ ತಿಮ್ಮಕ್ಕನ ಆರೋಗ್ಯ ಮತ್ತೆ ಹದಗೆಟ್ಟಿತ್ತು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇವರು ನವೆಂಬರ್ 14ನೇ ತಾರೀಕು ಕೊನೆಯುಸಿರೆಳೆದರು. ಇವರಿಗೆ 114 ವರ್ಷ ವಯಸ್ಸಾಗಿದೆ. ಇಂತಹ ತಿಮ್ಮಕ್ಕ ಹಾಸನದ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಬೇಕು, ಹುಲಿಕಲ್ನಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಬೇಕು ಅನ್ನೋ ಆಸೆಗಳನ್ನು ಹೊತ್ತಿದ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೂರಾರು ಗಿಡಗಳನ್ನು ನೆಟ್ಟು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಸಾಲುಮರದ ತಿಮ್ಮಕ್ಕ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.